ಬಿಜೆಪಿ ಮಂಗಳೂರು ನಗರ ದಕ್ಷಿಣ ಮಂಡಲ ವತಿಯಿಂದ ಕೇಂದ್ರ ಸರ್ಕಾರದ ವಿಬಿ ರಾಮ್ಜಿ ಕಾಯ್ದೆಯ ಬಗ್ಗೆ ಜನಜಾಗೃತಿ ಹಾಗೂ ರಾಜ್ಯದಲ್ಲಿ ಭ್ರಷ್ಟಾಚಾರ ಮುಕ್ತ ಆಡಳಿತಕ್ಕಾಗಿ ಬಿಜೆಪಿ ಜಿಲ್ಲಾ ಕಚೇರಿ ಬಳಿಯಿಂದ ಕಚೇರಿಯವರೆಗೆ ಇದೀಗ ಬೃಹತ್ ಕಾಲ್ನಡಿಗೆ ಜಾಥಾ ನಡೆಸಲಾಯಿತು। ಈ ವೇಳೆ ಮಾತನಾಡಿರುವಂತಹ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಲ, ಸ್ವತಃ ರಾಜೀವ್ ಗಾಂಧಿಯೇ ತಮ್ಮ ಸರ್ಕಾರ ₹1 ಕೊಟ್ರೆ ಅದರಲ್ಲಿ ಕೆಲವೇ ಪೈಸೆ ಮಾತ್ರ ಜನರಿಗೆ ತಲುಪ್ತಾ ಇದೆ ಅಂತ ಹೇಳಿ ವೈಫಲ್ಯವನ್ನ ವ್ಯಕ್ತಪಡಿಸಿದ್ರು। ಆದರೆ ಈಗ ಒಂದೇ ₹1 ಭ್ರಷ್ಟಾಚಾರಕ್ಕೂ ಕೂಡ ಆಸ್ಪದವಿಲ್ಲದೆ ನರೇಂದ್ರ ಮೋದಿ ಅವರು ಸರ್ಕಾರವನ್ನ ನಡೆಸ್ತಾ ಇದ್ದಾರೆ। ಅದರ ಮುಂದುವರೆದ ಭಾಗವೇ ವಿಬಿಜಿ ರಾಮ್ಜಿ। ಇನ್ನು ವಿಧಿ ಇಲ್ಲದೆ ಕಾಂಗ್ರೆಸ್ ವಿರೋಧ ಮಾಡ್ತಾ ಇದೆ ಅಷ್ಟೇ ಅಂತ ಹೇಳಿದ್ದಾರೆ। ಅದಾದ ನಂತರ ಶಾಸಕ ವೇದವ್ಯಾಸ ಕಾಮತ್ ವಿಬಿಜಿ ರಾಮ್ಜಿ ಕಾಯ್ದೆ ಮೂಲಕ ಬಡವರಿಗೆ ದುಡಿಯಲು ಹೆಚ್ಚಿನ ಅವಕಾಶ ನೀಡಿದ್ರು ಕೂಡ ಕಾಂಗ್ರೆಸ್ಸಿಗರು ವಿರೋಧವನ್ನ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವರ ಉದ್ದೇಶ ಬೇರೆ ಏನೋ ಇರಬಹುದು ಅಂತ ಹೇಳಿದ್ದಾರೆ। ದುಡಿಯುವ ದಿನವನ್ನ 100ರಿಂದ 125ಕ್ಕೆ ಏರಿಸಿದ್ದು ತಪ್ಪ? ಇದರಿಂದ ಕಾಂಗ್ರೆಸ್ಗೆ ಏನು ತೊಂದರೆ ಆಗ್ತಾ ಇದೆ? ಬಡ ಜನರ ಅಭಿವೃದ್ಧಿಗಾಗಿರುವಂತಹ ಜಿ ಯೋಜನೆ ವಿರುದ್ಧ ಸುಳ್ಳು ಸುದ್ದಿ ಹಬ್ಬಿಸುವ ಕಾಂಗ್ರೆಸ್ಸಿಗರನ್ನ ನಂಬಲೇಬಾರದು। ಮನ್ರೇಗಾ ಹೆಸರಿನಲ್ಲಿ ಸಾವಿರಾರು ಕೋಟಿ ಭ್ರಷ್ಟಾಚಾರ ಈಗಾಗಲೇ ನಡೆದಿದೆ, ಇನ್ಮೇಲೆ ಅದಕ್ಕೆಲ್ಲಕ್ಕೂ ಕೂಡ ಅವಕಾಶ ಇರೋದಿಲ್ಲ। ಕಾಂಗ್ರೆಸ್ಸಿಗರ ಈ ಒಂದು ಅಸಹನೆಗೆ ಕಾರಣ ಆಗಿದೆ। ಈ ಕಾಂಗ್ರೆಸ್ ಸರ್ಕಾರದ ದುರಾಡಳಿತದಿಂದ ಜನ ರೋಸಿ ಹೋಗಿದ್ದು, ಖಾತಾ ಸಿಗದೆ ಜೈಲ್ ಜಾಮರ್ನಿಂದ ಜನ ತೊಂದರೆ ಅನುಭವಿಸ್ತಾ ಇದ್ದಾರೆ। ಕೆಂಪು ಕಲ್ಲು ಮರಳು ಸಿಗದೆ ಒದ್ದಾಡ್ತಾ ಇದ್ದಾಗ ಈ ಕಾಂಗ್ರೆಸ್ನವರು ಪಾದಯಾತ್ರೆ ಮಾಡಿದ್ರ? ಪ್ರಿಯಾಂಕ್ ಖರ್ಗೆ ನಮ್ಮ ಕರಾವಳಿ ಬಗ್ಗೆ ಹೇಳಿಕೆ ನೀಡುವ ಮೊದಲು ಅವರ ಜಿಲ್ಲೆಗಿಂತ ನಮ್ಮ ಈ ಭಾಗ ಎಷ್ಟು ಮುಂದುವರೆದಿದೆ ಅಂತ ಹೇಳಿ ತಿಳಿದುಕೊಂಡ್ರೆ ಒಳ್ಳೆಯದು। ಐಟಿ, ಶಿಕ್ಷಣ, ಆರೋಗ್ಯ ಕ್ಷೇತ್ರಕ್ಕೆ ಈ ಭಾಗ ನೀಡಿರುವಂತಹ ಕೊಡುಗೆಯನ್ನ ಅರಿಯಲಿ ಅಂತ ಹೇಳಿ ಕೌಂಟರ್ ಕೊಟ್ಟಿದ್ದಾರೆ। ಪ್ರವೀಣ್ ಕುಮಾರ್ ಮಾದಿಮೆ, ಲಲ್ಲೇಶ್ ಕುಮಾರ್ ಮತ್ತೂರು, ರಮೇಶ್ ನಿತಿನ್ ಕುಮಾರ್ ಇವತ್ತು ಮೊನ್ನೆ ನಡೆದಂತ ಒಂದು ವಿಶೇಷವಾದಂತ ಇಡೀ ಭಾರತದಲ್ಲಿ ನಿಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಯಾರು? ಇನ್ನು ಮುಂದಿನ ದಿನಗಳಲ್ಲಿ ಭಾರತದ ಪ್ರಧಾನಮಂತ್ರಿ ಪುನರಪಿ ಯಾರಾಗಬೇಕು ಅಂತ ಹೇಳುವಾಗ ಈ ದೇಶದಲ್ಲಿ 97% ಜನರು ಆಯ್ಕೆ ಮಾಡಿದ್ದು ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು। ನೀವು ನರೇಂದ್ರ ಮೋದಿ ಅವರ ಬಗ್ಗೆ ಏನು ಬೇಕಾದ್ರೆ ಹೇಳಿ, ಏನು ಅಪಪ್ರಚಾರ ಮಾಡಿ, ಆದ್ರೆ ಯಾವಾಗ ನರೇಂದ್ರ ಮೋದಿ ಅವರು ರಾಮ ಮಂದಿರದ ಆ ಒಂದು ಶಿಲಾನ್ಯಾಸ ಮತ್ತು ಮಂದಿರ ನಿರ್ಮಾಣದ ರಾಮನ ಮಂದಿರದ ನಿರ್ಮಾಣವನ್ನ ಯಶಸ್ವಿಯಾಗಿ ಮಾಡಿದ್ರ, ಆ ಸಂದರ್ಭದಲ್ಲಿ ಕೂಡ ಕಾಂಗ್ರೆಸ್ನವರು ಅದಕ್ಕೆ ಆಕ್ಷೇಪ ಮಾಡುವಂತದ್ದು